ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಭರತ್ ಪ್ರೇಮುತೇಹಿ ಸಮಯ ಜಸ್ ತಸ್ ಕಹಿ ಸಕಯ ನ ಶೇಷು ಕಬಿಹಿ ಅಗಮ ಜಿಮಿ ಬ್ರಹ್ಮ ಸುಖು ಅಹ ಮಮ ಮಲಿನ ಜನೇಶು सकल स्नेह शिथिल रघुबर के गए कोस दुई दिन कर ढर के जलु थलु देखी बसे निसी बीते कीन्ह गवन रघुनाथ पीरीते वहाँ राम रजनी अवशेषा जागे सीय सपन अस देखा सहित समाज भरत जनु आये नाथ वियोग तापतन ताये सकल मलिन मन दीन दुखारी देखी सासु आन अनुहारी सुनी सिय सपन भरे जल लोचन भये सोच बस सोच विमोचन लखन सपन यह नीक न होई कठिन कुचाह सुनाई ही कोई अस कही बंधु समेत नहाने पूजी पुरारी साधु सन माने. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಗುಹಾ ಭರತಾದಿಗಳಿಗೆ ಚಿತ್ರಕೂಟದ ಕಾಮದ ಗಿರಿಯನ್ನ ತೋರಿಸ್ತಾನೆ. ಇಲ್ಲೇ ರಾಮ ವಾಸ ಮಾಡ್ತಾ ಇರೋದು ಅಂತ ಎಲ್ಲರೂ ಕೂಡ ಆ ಮಾತನ್ನ ಕೇಳಿದ ತಕ್ಷಣ ಶ್ರೀ ಸೀತಾರಾಮರಿಗೆ ಜಯವಾಗಲಿ ಅಂತ ಹೇಳ್ತಾ ಸಾಷ್ಟಾಂಗ ಪ್ರಣಾಮ ಮಾಡಿಬಿಡ್ತಾರೆ. ಎಲ್ಲರೂ ಕೂಡ ಅವರಿಗೆ ರಾಮ ಅಯೋಧ್ಯೆಗೆ ಬಂದಷ್ಟೇ ಸಂತೋಷ ಆಗಿಬಿಡುತ್ತೆ. ಆ ಸಮಯದಲ್ಲಿ ಭರತನಿಗಾದಂತಹ ಸಂತೋಷ, ಆ ಪ್ರೇಮದ ಪಾರವಶ್ಯತೆ ಇದೆಯಲ್ಲ, ಅಂದರೆ ಆ ಪ್ರೇಮದಿಂದ ತುಂಬೋಗಿ ಅವನಿಗಾಗ್ತಾ ಇರುವಂಥ ಆ ಒಂದು ಭಾವ ಇದೆಯಲ್ಲ, ಆ ಒಂದು ಪ್ರೀತಿಯ ಅನುಭವ ಇದೆಯಲ್ಲ, ಅದು ಆದಿಶೇಷ ಕೂಡ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಉಪಮಾನವನ್ನು ಕೊಟ್ಟು ಹೇಳ್ತಾ ಇದ್ದಾರೆ, ಅಹಂಕಾರ ಮಮಕಾರ ಇದೆಲ್ಲ ತುಂಬಿರುವಂತಹ ಮನುಷ್ಯರಿಗೆ ಬ್ರಹ್ಮಾನಂದ ಅನ್ನೋದು ಹೇಗೆ ಅಗಮ್ಯವೋ ಅಂತಂದರೆ ಅವರಿಗೆ ಸಿಗುವಂಥದ್ದಲ್ಲ ಅದು ಅಲ್ವಾ. ಯಾರು ಅಹಂಕಾರ ಪಡ್ತಾರೋ, ಮಮಕಾರವನ್ನು ಇಟ್ಕೊಂಡಿರ್ತಾರೋ, ಅಟ್ಯಾಚ್ಮೆಂಟನ್ನು ಇಟ್ಕೊಂಡಿರ್ತಾರೋ ಇಂಥವರಿಗೆ ಆ ಬ್ರಹ್ಮಾನಂದ ಅನ್ನೋದು ಸಿಗುವಂಥ ವಿಷಯ ಅಲ್ಲ ಅಲ್ವಾ. ಅದೇ ಥರ ಕವಿಗಳಿಗೆ ಭರತನ ಸ್ಥಿತಿಯನ್ನು ವರ್ಣಿಸೋದು ಅಗಮ್ಯ ಅಂತಂದರೆ ಅರ್ಥ ಏನು? ಅವನಿಗೇನಾಗ್ತಾ ಇದೆ ಒಳಗಡೆ ಆ ಪ್ರೀತಿಯಿಂದ, ಭಗವಂತ ಸಿಕ್ಕೇ ಬಿಟ್ಟ ಅನ್ನುವಂಥ ಒಂದು ಪ್ರೀತಿ ಅವನಲ್ಲಿ ಉಕ್ಕು ಹರಿತಾ ಇದೆ. ಅದನ್ನು ವರ್ಣನೆ ಮಾಡೋದಕ್ಕೆ ಈ ಸಾಮಾನ್ಯವಾದಂಥ ಕವಿಗೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಅಂದರೆ ನಾನು ಇದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಶ್ರೀರಾಮ ಪ್ರೇಮದಿಂದ ಶಿಥಿಲರಾದ್ದರಿಂದ ಎಲ್ಲರಿಗೂ ಕೂಡ ಸೂರ್ಯಾಸ್ತದ ಸಮಯದವರೆಗೆ 2 ರಹದಾರಿ ಮಾತ್ರ ನಡೆಯೋದಕ್ಕೆ ಸಾಧ್ಯ ಆಯಿತು. ಈಗ ಅವರ ಶರೀರ ಎಲ್ಲ ಶಿಥಿಲವಾಗಿಬಿಟ್ಟಿದೆ, ಅದು ಆ್ಯಕ್ಟಿವ್ ಆಗಿಲ್ಲ. ಆ ಒಳಗಡೆ ಭಾವ ಜಾಸ್ತಿ ಆಗೋಗಿದೆಯಲ್ವಾ, ಅವರು ಅದರಲ್ಲಿ ಮುಳುಗೋಗಿದ್ದಾರೆ. ಸೊ ಶರೀರ ಮುಂದಕ್ಕೆ ಹೋಗ್ತಾನೇ ಇಲ್ಲ, ನಿಧಾನವಾಗಿ ನಡೀತಾ ಇದ್ದಾರೆ. ಆದರೆ ಅವ್ರಿಗೇನು ಅಂತಂದರೆ ಆ ರೀತಿ ನಡೀತಾ ಇರೋದ್ರಿಂದ ದಾರಿ ಬೇಗನೆ ಆಗ್ತಾ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಡೆದ್ರೂ ಕೂಡ 2 ರಹದಾರಿ ಮಾತ್ರ ನಡೆಯೋದಕ್ಕೆ ಅವ್ರಿಗೆ ಸಾಧ್ಯ ಆಗಿತ್ತು. ಆಮೇಲೆ ಏನು ಮಾಡಿದ್ರು, ಹತ್ತಿರದಲ್ಲೇ ಒಂದು ನೀರಿನ ಆಸರೆಯನ್ನು ನೋಡಿ ನೀರಿರೋ ಕಡೆ ಇದ್ದಾಗ ಕುಡಿಯೋದಕ್ಕೂ ಸಿಗುತ್ತೆ, ಸ್ನಾನ ಪಾನಾದಿಗಳನ್ನು ಮಾಡ್ಕೋಬಹುದು, ಮತ್ತು ತಂಪಾಗೂ ಇರುತ್ತೆ ಆ ಜಾಗ. ಅದನ್ನು ನೋಡಿ ಅವರೆಲ್ಲರೂ ಕೂಡ ಅಲ್ಲೇ ನಿರಾಹಾರವಾಗಿಯೇ ತಂಗಿದ್ರು. ಅವ್ರಿಗೇನು ಊಟದ ಚಿಂತೆನೂ ಇಲ್ಲ. ಅವರು ಮೊದಲೇ ಡಿಸೈಡ್ ಮಾಡ್ಕೊಂಡಿರ್ತಾರಲ್ವ, ರಾಮನನ್ನು ನೋಡೋವರೆಗೂ ನಾವು ಊಟದ ಕಡೆ, ನಮ್ಮ ಐಷಾರಾಮದ ಕಡೆ, ನಮ್ಮ ಬಟ್ಟೆ ಕಡೆ ಅಥವಾ ನಿದ್ದೆ ಕಡೆ ನಾವು ಗಮನ ಹರಿಸಬಾರದು ಅಂತಂದ್ಬಿಟ್ಟು ಈಗ ಅವರೆಲ್ಲ ಆನಂದದಲ್ಲಿ ತೇಲ್ತಾ ಇದ್ದಾರೆ. ಹೊರಗಡೆಯಿಂದ ನಮಗೆ ಅವ್ರು ನೋಡೋದಕ್ಕೆ ನೋವಾಗ್ತಾ ಇದೆ, ಅವ್ರಿಗೆ ಹಿಂಸೆ ಆಗ್ತಾ ಇದೆ, ಊಟ ಬಟ್ಟೆ ಇಲ್ಲ, ನಿದ್ದೆ ಇಲ್ಲ ಅಂತ ಅನ್ಸಿದ್ರು ಕೂಡ ಅವರು ಆ ಆನಂದದ ಸವಿಯನ್ನು ಸವಿತಾ ಇದ್ದಾರೆ. ಭಗವಂತನ ಪ್ರೀತಿ ಅನ್ನುವಂಥ ಆನಂದ ಇದೆಯಲ್ಲ, ಅದರ ಅನುಭವವನ್ನು ಪಡ್ಕೊಳ್ತಾ ಇದ್ದಾರೆ. ಈ ರೀತಿ ಅವರು ಊಟ ಏನೂ ಇಲ್ಲದೆ ಅಲ್ಲೇ ಅವರು ವಿಶ್ರಾಂತಿಯನ್ನು ಪಡ್ಕೊಳ್ತಾರೆ. ಬೆಳಗಾಗಿದ ತಕ್ಷಣ ರಾಮ ಪ್ರೇಮಿಯಾದಂತಹ ಭರತ ಇದ್ದಾನಲ್ಲ, ಅವನು ಮುಂದಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ. ಈ ಕಡೆ ಈಗ ರಾಮ ಏನು ಮಾಡ್ತಾ ಇದ್ದಾನೆ ಅಂತ ಈ ಕಡೆ ಹೇಳ್ತಾರೆ. ಈಗ ಶ್ರೀರಾಮ ಬೆಳಕು ಹರಿಯುವ ಮುಂಚೆನೇ ಎದ್ದಿದ್ದ.
ಸೀತಾದೇವಿ ಕೂಡ ಮೊದಲೇ ಎದ್ದಿದ್ದಾಳೆ. ಅವಳೇನು ಮಾಡ್ತಾಳೆ, ರಾತ್ರಿ ತಾನು ಕಂಡ ಕನಸನ್ನು ಶ್ರೀರಾಮಚಂದ್ರನಿಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಏನು ನಾನು ಕನಸು ಕಂಡೆ ಅಂತಂದರೆ, ನೋಡಿ ರಾತ್ರಿ ನನಗೆ ಒಂದು ವಿಚಿತ್ರವಾದ ಕನಸು ಬಿತ್ತು. ಅದೇನು ಕಂಡೆ ಅಂತಂದರೆ, ಭರತ ಪರಿವಾರ ಸಹಿತ ಇಲ್ಲಿಗೆ ಬಂದಿದ್ದಾನೆ ಅನ್ನೋದು ನನಗೆ ಕನಸು ಬಿದ್ದಿತ್ತು. ಅವನ ಮೈ ರಾಮ ವಿರಹಾಗ್ನಿಯಿಂದ ಸುಡ್ತಾ ಇತ್ತು. ಜೊತೆಯಲ್ಲಿದ್ದಂಥ ಅಯೋಧ್ಯೆಯ ಜನರೆಲ್ಲರೂ ಕೂಡ ತುಂಬ ದುಃಖಿಗಳಾಗಿದ್ದರು, ದೀನರಾಗಿದ್ದರು. ಮತ್ತು ಅತ್ತೆಯವರಂತೂ ಗುರುತಿಸೋದಕ್ಕೆ ಆಗೋದಷ್ಟು ಕಾಂತಿಹೀನರಾಗಿದ್ದರು. ಅವರನ್ನು ನೋಡಿದ್ರೆ ಎಷ್ಟು ಕಳೆ ಇರ್ತಿತ್ತು. ಆದರೆ ನನ್ನ ಕನಸಲ್ಲಿ ಅತ್ತೆಯವರನ್ನು ನೋಡಿದೆ ನಾನು. ಅವರ ಮುಖದಲ್ಲಿ ಕಾಂತಿನೇ ಇಲ್ಲ, ಆ ರೀತಿ ಇದ್ದರು. ಸೀತೆಗೆ ಬಿದ್ದ ಈ ಕನಸನ್ನು ಕೇಳಿ ರಾಮನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡ್ಬಿಡುತ್ತೆ. ಎಲ್ಲರ ಶೋಕವನ್ನು ನಿವಾರಿಸುವಂಥ ಪ್ರಭು ಶ್ರೀರಾಮಚಂದ್ರ ಸ್ವತಃ ದುಃಖಕ್ಕೆ ವಶನಾಗ್ತಾನೆ. ತಮ್ಮನಿಗೆ ಹೇಳ್ತಾನೆ, ಲಕ್ಷ್ಮಣ, ಈ ಕನಸು ಒಳ್ಳೆಯದಲ್ಲ, ಯಾವುದೋ ಒಂದು ಅಶುಭ ವಾರ್ತೆಯನ್ನು ಇದು ಕೇಳಿಸುತ್ತೆ ನಮಗೆ ಅಂತ ಹೇಳಿ ತಮ್ಮನ ಜೊತೆ ಸ್ನಾನ ಮಾಡಿ ಶಿವನನ್ನು ಪೂಜಿಸಿ ಸಾಧುಗಳನ್ನು ಸಮ್ಮಾನಿಸ್ತಾನೆ. ಅಂದರೆ ಪ್ರತಿನಿತ್ಯದ ಅವನ ಕೆಲಸ ಕಾರ್ಯಗಳೇನಿದೆಯೋ ಅದೆಲ್ಲ ಮಾಡ್ತಾನೆ. ಲಕ್ಷ್ಮಣನಿಗೆ ಒಂದು ಮಾತು ಹೇಳ್ತಾನೆ, ಈ ರೀತಿ ಎಲ್ಲ ಕನಸು ಬಿದ್ದಿರೋದು ಒಳ್ಳೆಯದಲ್ಲ, ಏನೋ ಒಂದು ಕೆಟ್ಟ ಒಂದು ವಿಷಯ ನಮಗೆ ಗೊತ್ತಾಗೋದ್ರಲ್ಲಿದೆ ಅಂತಂದ್ಬಿಟ್ಟು ಅವನು ಹೇಳಿ ತನ್ನ ಕೆಲಸವನ್ನು ಮಾಡೋದಕ್ಕೆ ಹೊರಟೋಗ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.